ಕ್ರಿಕೆಟ್ ಅಭಿಮಾನಿಗಳ ಹೃದಯ ಗೆದ್ದ ಕ್ಷಣ, ಕೋಟ್ಯಾಂತರ ಅಭಿಮಾನಿಗಳ ಕನಸು ಮತ್ತೆ ನನಸಾದ ಕ್ಷಣ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದರೆ ನಮ್ಮ ಆರ್ಸಿಬಿ ಮತ್ತೊಮ್ಮೆ ಐಪಿಎಲ್ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ ಭರ್ಜರಿ ಫೈನಲ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ತಂಡವನ್ನು 5 ವಿಕೆಟ್ಗಳಿಂದ ಮಣಿಸಿದ ಆರ್ಸಿಬಿ ಸತತ 2ನೇ ಬಾರಿಗೆ ಐಪಿಎಲ್ ಚಾಂಪಿಯನ್ ಆಗಿ ಇತಿಹಾಸ ನಿರ್ಮಿಸಿದೆ. ಪಂದ್ಯ ಆರಂಭದಿಂದಲೇ ಆರ್ಸಿಬಿ ಆಟಗಾರರು ಆತ್ಮವಿಶ್ವಾಸದ ಪ್ರದರ್ಶನ ನೀಡಿದ್ರು. ಬೌಲಿಂಗ್ ವಿಭಾಗದಲ್ಲಿ ಶಿಸ್ತುಬದ್ಧ ದಾಳಿ ನಡೆಸಿದ ಬೆಂಗಳೂರು ತಂಡ ಗುಜರಾತ್ ತಂಡವನ್ನು ದೊಡ್ಡ ಮೊತ್ತಕ್ಕೆ ತಲುಪದಂತೆ ತಡೆಯಿತು. ಪ್ರತಿಯೊಂದು ಓವರ್ನಲ್ಲೂ ಒತ್ತಡ ಸೃಷ್ಟಿಸಿದ ಆರ್ಸಿಬಿ ಬೌಲರ್ಗಳು ಎದುರಾಳಿಗಳ ಬ್ಯಾಟ್ಸ್ಮನ್ಗಳಿಗೆ ಮುಕ್ತ ಅವಕಾಶ ನೀಡಲಿಲ್ಲ. ನಂತರ 156 ರನ್ಗಳ ಗುರಿ ಬೆನ್ನತ್ತಿದ ಆರ್ಸಿಬಿ ಪರ ಆರಂಭದಿಂದಲೇ ಆತ್ಮವಿಶ್ವಾಸದ ಬ್ಯಾಟಿಂಗ್ ಕಂಡುಬಂತು. ಆದರೆ ಎಲ್ಲರ ಕಣ್ಣು ನೆಟ್ಟಿದ್ದ ಒಬ್ಬನೇ ಆಟಗಾರ ವಿರಾಟ್ ಕೊಹ್ಲಿ. ತಂಡದ ಬೆನ್ನೆಲುಬಾಗಿ ನಿಂತ ವಿರಾಟ್ ಕೊಹ್ಲಿ ಮತ್ತೊಂದು ದೊಡ್ಡ ವೇದಿಕೆಯಲ್ಲಿ ತಮ್ಮ ಅನುಭವದ ಆಟವನ್ನು ಪ್ರದರ್ಶಿಸಿದ್ರು. ಒತ್ತಡದ ನಡುವೆಯೂ ಶಾಂತವಾಗಿ ಬ್ಯಾಟಿಂಗ್ ನಡೆಸಿದ ಕೊಹ್ಲಿ ಅಜೇಯ 75 ರನ್ಗಳ ಅಮೋಘ ಇನ್ನಿಂಗ್ಸ್ ಆಡಿ ತಂಡವನ್ನು ಗೆಲುವಿನ ದಡ ಸೇರಿಸಿದ್ರು. ಕೊನೆಯ ಸಿಕ್ಸರ್ ಹೊಡೆದು ಪಂದ್ಯವನ್ನು ಮುಗಿಸಿದ ಕ್ಷಣ ಸ್ಟೇಡಿಯಂ ಸಂಪೂರ್ಣ ಕೆಂಪು ಸಮುದ್ರವಾಗಿ ಮಾರ್ಪಟ್ಟಿತ್ತು. 2008ರಿಂದ ಆರ್ಸಿಬಿ ಜೊತೆಗೆ ಇರುವ ವಿರಾಟ್ ಕೊಹ್ಲಿಗೆ ಈ ಗೆಲುವು ಮತ್ತಷ್ಟು ವಿಶೇಷವಾಗಿತ್ತು. ಹಲವು ಬಾರಿ ಫೈನಲ್ಗೆ ಬಂದು ಸೋಲು ಕಂಡಿದ್ದ ತಂಡ ಇಂದು ಮತ್ತೆ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿದೆ. ಕೊಹ್ಲಿಯ ಹೋರಾಟ, ತಾಳ್ಮೆ ಮತ್ತು ನಿಷ್ಠೆಗೆ ಈ ಟ್ರೋಫಿ ಮತ್ತೊಂದು ಗೌರವದ ಗುರುತಾಗಿದೆ. ಇನ್ನು ನಾಯಕ ರಜತ್ ಪಟ್ಟಿದಾರ್ ಅವರ ನಾಯಕತ್ವವು ಅಭಿಮಾನಿಗಳ ಮೆಚ್ಚುಗೆಗೆ ಪಾತ್ರವಾಗಿದೆ. ಯುವ ಆಟಗಾರರನ್ನು ಒಗ್ಗೂಡಿಸಿ ತಂಡವನ್ನು ಸಮತೋಲನದಿಂದ ಮುನ್ನಡೆಸಿದ ಅವರು ಮತ್ತೊಮ್ಮೆ ಕಪ್ ಎತ್ತಿ ಹಿಡಿದು ಇತಿಹಾಸ ನಿರ್ಮಿಸಿದ್ದಾರೆ. ಸತತ 2 ಬಾರಿ ಐಪಿಎಲ್ ಗೆದ್ದ ನಾಯಕರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಸೇರಿಸಿಕೊಂಡಿದ್ದಾರೆ. ಗೆಲುವಿನ ಬಳಿಕ ಮಾತನಾಡಿದ ರಜತ್ ಪಟ್ಟಿದಾರ್, ಕಳೆದ ವರ್ಷದ ಸಂಭ್ರಮಾಚರಣೆಯ ವೇಳೆ ಜೀವ ಕಳೆದುಕೊಂಡ ಅಭಿಮಾನಿಗಳನ್ನು ಸ್ಮರಿಸಿ ಈ ಟ್ರೋಫಿಯನ್ನು ಅವರಿಗೆ ಅರ್ಪಿಸಿದ್ರು. ಅವರು ನಮ್ಮ ಕುಟುಂಬದ ಸದಸ್ಯರು ಎಂದು ಹೇಳಿದ ಮಾತು ಅಭಿಮಾನಿಗಳ ಮನಸ್ಸನ್ನು ಭಾವುಕರನ್ನಾಗಿಸಿತು. ಬೆಂಗಳೂರು ನಗರದಿಂದ ಹಿಡಿದು ರಾಜ್ಯದ ಮೂಲೆ ಮೂಲೆಗೂ ಸಂಭ್ರಮ ಮನೆ ಮಾಡಿದೆ. ರಸ್ತೆಗಳ ಮೇಲೆ ಅಭಿಮಾನಿಗಳು ಪಟಾಕಿ ಸಿಡಿಸಿ, ಧ್ವಜ ಹಾರಿಸಿ, ಸಿಹಿ ಹಂಚಿ ವಿಜಯೋತ್ಸವ ಆಚರಿಸುತ್ತಿದ್ದಾರೆ. ಈ ಸಲ ಕಪ್ ನಮ್ದೆ ಎಂಬ ಘೋಷಣೆ ಈಗ ಮತ್ತೊಮ್ಮೆ ಕಪ್ ನಮ್ದೆ ಎಂದು ಮೊಳಗುತ್ತಿದೆ. Injustice has not been done to RCB. Injustice has been done to Bangalore and Karnataka youngsters, because the cricket was supposed to be played here finally. They have not played it. They took it to Ahmedabad. But always a leader is a leader. So they have been fighting last time. Whatever incident happened, we all have forgotten. We have gone for a new beginning. So the success story, again, all of them have played very well. I congratulate the RCB team. But I know my boys have been, all my youngsters of Karnataka have been disappointed, could not witness in Bangalore Stadium. The future is again with Karnataka. Sir, you will be going to Delhi, sir. Delhi, sir. Going to Delhi, sir. We will be inviting Sonia Gandhi for